ಮಾಡೋಣಪ್ಪ. ಅಯ್ಯೋ ಸ್ವೀಟಿ, ಬೆಳಗ್ಗೆ ಬೆಳಗ್ಗೆ ಯಾವುದೋ ಫಿಗರ್ ಕಾಲ್ ಮಾಡಿದೆ. ಪಾಕೆಟ್ ಕತ್ರಿ ಬಿದ್ರು ಮಸ್ತ್ ಮಜಾ ಇರುತ್ತೆ. ಹಲೋ, ನಿನ್ ಜನ್ಮಕ್ ಬೆಂಕಿ ಹಾಕ. ಮಾನ ಮರ್ಯಾದೆ ಸ್ವಲ್ಪನಾದ್ರೂ ಇದೆಯಾ ನಿನ್ಗೆ? ಫ್ರೆಂಡ್ಶಿಪ್ ಅರ್ಥ ಗೊತ್ತೇನೋ ನಿಂಗೆ? ನೀನ್ ಇಷ್ಟೊಂದು ನೀಚ ಅಂತ ನಂಗೆ ಗೊತ್ತಿದ್ರೆ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇರ್ಲಿಲ್ಲ. ಯಾಕೆ ಸ್ವೀಟಿ ಮೇಡಮ್ ಇಷ್ಟೊಂದು ಖಾರವಾಗಿ ಬೈತಿದ್ದೀರಾ? ಬೆಟ್ ತಗೊಂಡು ಹೊಡಿಬೇಕು ನಿಂಗೆ. ಫಸ್ಟ್ ಹೋಗಿ ಆಕಾಶ್ ದುಡ್ಡು ವಾಪಸ್ ಕೊಡು. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಮೇಡಮ್? ಫೇಸ್ಬುಕ್ ಅಲ್ಲಿ ಹೋಗಿ ನೋಡು. ನಿನ್ ಮಾನ ಮರ್ಯಾದೆ ಎಲ್ಲ ಹರಾಜಾಗಿದೆ. ಥೂ ಚೀಟರ್ಸ್. ಫೇಸ್ಬುಕ್ಕಾ? ಆಕಾಶ್ ಇದು ಮಾಡಕ್ಕೆ ಚಾನ್ಸ್ ಇಲ್ಲಲ್ಲ. ಏನೋ ನಿಂದು? ಇಲ್ಲಿ ನೋಡ. ಆಕಾಶ. ನಮಸ್ಕಾರ, ನಾನು ಆಕಾಶ್. ಆಕಾಶ? ನಾನು ಸತ್ತು 2 ತಿಂಗಳಾಯಿತು. ಆದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ನಾನು ಆತ್ಮೀಯರು ಅಂತ ತಿಳ್ಕೊಂಡಿದ್ದ ನನ್ನ ಗೆಳೆಯರು ನನಗೆ ಮೋಸ ಮಾಡಿದ್ರು. ನನ್ನಿಂದ ಹಣ ಪಡೆದ 10 ಜನ ಫ್ರೆಂಡ್ಸ್ನ ಕಾಡಿಬೇಡಿ ಕೇಳಿದ್ರು ವಾಪಸ್ ಕೊಡ್ತಿಲ್ಲ. ಅವ್ರ ಫೋಟೋ ಟ್ಯಾಗ್ ಮಾಡಿದ್ದೀನಿ. ಫೇಸ್ಬುಕ್ನಲ್ಲಿರೋ ಮಹನೀಯರು ನನ್ನ ಗೆಳೆಯರಿಗೆ ಬೈದು ಗೆಳೆತನದ ಮಹತ್ವವನ್ನು ಹೇಳಿ ನನ್ನ ಹಣ ವಾಪಸ್ ಕೊಡಿಸ್ತೀರಂತ ನಂಬಿದ್ದೀನಿ. ಇಂತಿ ಮೋಸ ಹೋದ ಗೆಳೆಯ ಆಕಾಶ್. ಸಾರಿ ಅಮ್ಮ, ನಾವು ಫಾರೆನ್ ಟ್ರಿಪ್ ಹೋಗಿದ್ವಿ. ಆಕಾಶ್ ತೀರ್ಕೊಂಡಿದ್ದು ನಂಗೆ ಗೊತ್ತೇ ಆಗಲಿಲ್ಲ. ವಿಷಯ ಕೇಳಿ ತುಂಬ ಬೇಜಾರಾಯ್ತಮ್ಮ. ನಾವು ಕಷ್ಟದಲ್ಲಿದ್ದಾಗ ಆಕಾಶ ನಮಗೆ ತುಂಬ ಸಹಾಯ ಮಾಡಿದ್ದ. ಅದಕ್ಕೆ ಅವನು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡೋಣ ಅಂತ ಬಂದಿದ್ದೀವಿ. ಇದು ತಗೊಳ್ಳಿ ಅಮ್ಮ. ಈ ದುಡ್ಡನ್ನ ತಗೊಂಡು ತಂಗಿ ಮದುವೆಯನ್ನ ಚೆನ್ನಾಗಿ ಮಾಡಿ. ಅವ್ನು ಕೊಟ್ಟಿರೋದಕ್ಕಿಂತ 10,000 ಜಾಸ್ತಿನೇ ಇದೆಯಮ್ಮ, ತಗೊಳ್ಳಿ. ದೇವ್ರ ದೊಡ್ಡವನು. ಆಕಾಶ್ ನಂಬಿಕೆ ಸುಳ್ಳಾಗ್ಲಿಲ್ಲ. ನಮ್ಮಣ್ಣ ಏನ್ ಸಂಪಾದಿಸಿದ್ಯಾ ಅಂತ ಯಾರಾದ್ರೂ ಕೇಳಿದ್ರೆ ಅದು ಫ್ರೆಂಡ್ಸ್ ಅನ್ನೋನು. ಅದನ್ನ ನೀವೆಲ್ಲ ನಿಜ ಮಾಡ್ಬಿಟ್ರಿ. ಮಗ, ನಿನ್ನ ಮೈಂಡ್ ಐತಿಲ್ಲ, ಬಾಳ ಇಂಟೆಲಿಜೆಂಟ್ ಕೆಲಸ ಮಾಡುತ್ತೆ ಮಗ. ಅಲ್ಲ, ಆಕಾಶನ ಮರ್ಡರ್ ಮಾಡಿಸ್ಬಿಟ್ಟು ಅವ್ರ ಮನೆಗೆ ನ್ಯಾಯ ಕೊಡಿಸ್ತಿಯಲ್ಲ ಗುರು. ಇಂಟೆಲಿಜೆಂಟ್ ಗುರು ನಿಂತಲೆ. ಲೋ, ನಾನ್ ಮರ್ಡರ್ ಮಾಡಿದಲ್ಲ ಕಣ, ಅದ್ ಆಕ್ಸಿಡೆಂಟ್. ಓ ಹೌದಲ್ಲ, ಆಕ್ಸಿಡೆಂಟ್. ಸಾರಿ ಮರ್ತು ಬಿಟ್ಟಿದ್ದೆ. ಕಳಮ್ಮ, ನಂಗೆ ಹೇಳಕ್ ಬರ್ಬೇಡ, ಹೋಗೋಣ. ನೀನು ಯಾಕೆ ಹೆಂಗ್ ಆಡ್ತಾ ಇದೀಯಮ್ಮ? ನಾನು ಹೇಳೋದು ಸ್ವಲ್ಪ ಕೇಳಮ್ಮ. ಕೇಳಲ್ಲ. ಏನೀಗ? ಪ್ರೀತಿನ ಬಲವಂತಾಗಿ ಪಡೆಯಕ್ಕಾಗಲ್ಲಮ್ಮ. ನಾನು ಪಡಿತೀನಿ. ಅಮ್ಮ, ವರುಣ್ ನಿನ್ ಪ್ರೀತಿ ಮಾಡಲ್ಲಮ್ಮ. ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಕೊಲೆ ಮಾಡ್ತೀನಿ. ಈ ಪಮ್ಮಿ ಹುಟ್ಟಿರೋದೆ ವರುಣ್ಗೋಸ್ಕರ. ಈ ಜನ್ಮದಲ್ಲಿ ನನ್ನ ಮದ್ವೆ ಅಂತ ಆದ್ರೆ ಅದು ವರುಣ್ನ ಮಾತ್ರ. ಅಣ್ಣ, ಬಟ್ಟೆ ಬೇಗ ಹೊಲ್ಕೊಡ್ಬೇಕು. ನಿಮ್ದೊಂದು ಜನ್ಮ ಏನ್ರೋ? ಯಾಕಣ್ಣ? ಆಕಾಶನ್ ದುಡ್ಡು ತಗೊಂಡು ವಾಪಸ್ ಕೊಟ್ಟಿಲ್ಲಲ್ಲ, ಮಾನೆ ಮರ್ಯಾದೆ ಏನೂ ಇಲ್ವಾ? ಮೊದಲು ಮನೆಗೆ ಹೋಗಿ ಅವ್ರಿಗೆ ದುಡ್ಡು ಕೊಡಿ. ಯಾಕ್ರೋ ಬದುಕಿದ್ದೀರಾ? ಹೋಗಿ ಸಾಯ್ರೋ. ಇಂಥವ್ರಿಂದನೇ ಫ್ರೆಂಡ್ಶಿಪ್ ಕೆಟ್ಟ ಹೆಸರು ಬಂದಿರೋದು. ಹೋಗಿ. ಆಕಾಶ್ ದುಡ್ಡನ್ನ ಎಷ್ಟೇ ಕೊಡೋಣ ಅನ್ಕೊಂಡ್ರು ಕೊಡಕ್ಕೆ ಆಗ್ಲಿಲ್ಲ. ಮುಂದೆನೆ ಹೋಗ್ತಾ ಇತ್ತು. ಮಗ, ಆ ಭೂಮಿನ ಮಾನ ತಗ್ಬಿಟ್ರು ಕಣ. ಭೂಮಿನೇ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿರೋದು ಅಂತೀಯಾ? ಇನ್ನೇನು ಆಕಾಶ್ ಯಾವಾಗ ಬಂದ್ ಮಾಡಿದ್ನಾ? ಅವಳು ಬಿಟ್ರೆ ಇನ್ಯಾರಿಗೆ ಗೊತ್ತಿರುತ್ತೆ? ಆಕಾಶ್ FB ಪಾಸ್ವರ್ಡ್. ಅವಳದೇ ಎಲ್ಲ ಕೆಲಸ. ದುಡ್ಡು ಹೋಯ್ತು, ಮಾನನೂ ಹೋಯ್ತು. ಆ ಭೂಮಿ ಸುಮ್ಮನೆ ಬಿಡ್ಬಾರ್ದು ಮಗ. ಸಿಗ್ತಾಳೆ. ಎಲ್ಲೋಗ್ತಾಳೆ? ಬಾ ಮಗ, ಭೂಮಿ ರೌಂಡ್ ಆಗಿದೆ. ಎಲ್ಲೋಗ್ತಾಳೆ? ಸಿಗ್ತಾಳೆ, ಬಾರೋ. ಅವಾಗ ಐತೆ ಅವಳಿಗೆ. ನಿನ್ ಜೊತೆ ತುಂಬಾ ದಿನ ಆದ್ಮೇಲೆ ಊರ್ ಸುತ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. ನಿಮ್ಗೆ ಯಾವ ಹೂವು ಇಷ್ಟ? ಮಲ್ಲಿಗೆ ಹೂವು. ಅದನ್ನ ನೀನು ಫಸ್ಟ್ ನೈಟಿಗೆ ಮುಡ್ಕೋವಂತೆ. ಈಗ ಸುಮ್ಮನ್ ಬಾ. ನೀನ್ ತಾಳಿ ಕಟ್ಟಿದ್ಮೇಲೆ ತಾನೆ ಫಸ್ಟ್ ನೈಟ್ ಆಗೋದು. ಬಿಡ ಕೈನ. ಯಾವ ಕಲರ್ ಇಷ್ಟ ನಿಮ್ಗೆ? ಆರೆಂಜ್. ಯಾಕೆ ಮಾವ ಆರೆಂಜ್ ಕಲರ್ ಡ್ರೆಸ್ ಕೊಡ್ತೀಯಾ? ಯಾಕೆ ಕೋಪ ಮಾಡ್ಕೋತೀಯಾ ಮಾವ? ಸ್ವೀಟಲ್ಲಿ ಏನಿಷ್ಟ ನಿಮ್ಗೆ? ಮೈಸೂರ್ ಪಾಕ್. ಎಲ್ಲ ಪ್ರಶ್ನೆಗೂ ನೀನೇ ಉತ್ತರ ಕೊಡ್ತೀಯಲ್ಲ. ನನ್ ಬಿಟ್ಬಿಡು, ತಲೆ ತಿನ್ಬೇಡ. ಭೂಮಿ, ನಾನು ಯಾವ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ? ಅಯ್ಯಪ್ಪ.
ಭೂಮಿ, ನಿನ್ನ ಜಾತಕ ನೋಡಿ ನಿನ್ನ ಮದುವೆ ಆಗೋರು CM ಆಗ್ತಾರೆ ಅಂತ ಹೇಳಿದ್ದಾರೆ. ನೀನು ನೋಡಿದ್ರೆ ಮದುವೆ ಬೇಡ ಸಮಾಜ ಸೇವೆ ಮಾಡ್ಕೊಂಡಿರ್ತೀನಿ ಅಂತೀಯ. MLA ಅವ್ರು ನಿನ್ನ ಜಾತಕ ನೋಡಿ ಒಪ್ಕೊಂಡಿದ್ದಾರೆ ಕಂದ. MLA CM ಆದರೆ ನಮ್ಮ ಊರಿಗೆ ಜೀವ ಬರುತ್ತೆ ಕಣೆ. ನಿನಗೂ ಸಮಾಜ ಸೇವೆ ಮಾಡೋದಕ್ಕೆ ಶಕ್ತಿ ಬರುತ್ತೆ. ಅದಕ್ಕೆ MLA ಎರಡನೇ ಹೆಂಡತಿ ಆಗೋ ಅಂತಿದ್ದೀರಾಪ? ನೀನು ಯಾರಿಗಾದ್ರು ಮೊದಲನೇ ಹೆಂಡತಿ ಆಗ್ತೀನಿ ಅಂದರೆ ನನಗೇನು ಅಭ್ಯಂತರ ಇಲ್ಲ. ನನಗೆ ಮದುವೆ ಇಷ್ಟ ಇಲ್ಲ. ಅದಕ್ಕೆ MLA ಅವ್ರನ್ನ ಮದುವೆ ಆಗಿ ಬಂದಿತ್ತು. ಅವ್ರಿಗೂ ಏನು ಈ ಮದುವೆ ಇಷ್ಟ ಇಲ್ಲ. ಆದರೆ CM ಆಗ್ತಾರೆ ಅಂತ ಎಲ್ಲರೂ ಸೇರಿ ಒಪ್ಸಿದ್ದಾರೆ ಅಷ್ಟೇ. ಅಪ್ಪ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಬೇಕು. ಜಾಸ್ತಿ ಯೋಚನೆ ಮಾಡಬೇಡ ಮಗಳೇ, ವಯಸ್ಸು ಕಳೆದು ಹೋಗುತ್ತೆ. ಯಾರೋ ಬರ್ಲಿಲ್ವಾ ಇನ್ನು ನೋಡೋದಕ್ಕೆ? ಇಲ್ಲ ಮೇಡಮ್, ತುಂಬಾ ಕಷ್ಟ ಆಗ್ತಿದೆ ಮೇಡಮ್. ಹೇಳಿ. ಹಲೋ ಮಿಸ್ಟರ್ ದಡಿಯಾ ಮೇಡಮ್, ಪ್ರಾಜೆಕ್ಟ್ ರಿಪೋರ್ಟ್ ಆಗಿತ್ತು. ಅದು ಅವಾಗ ಬಂದಿದ್ರಲ್ಲ ಲಾಸ್ಟ್ ಟೈಮ್ ಮಾಡಿದ್ರು, ಮತ್ತೆ ಬರೋದು ಬಿಟ್ಬಿಟ್ರು ಹಂಗೆ. ಓಕೆ ಮೇಡಮ್, ನಾನು ಸಾಲ್ವ್ ಮಾಡ್ಕೊಡ್ತೀನಿ ಬಿಡಿ. ನಾನು ಮಾತಾಡಿ ಕಳಿಸ್ತೀನಿ ಆಯ್ತಾ? ಯೋಚನೆ ಮಾಡಬೇಡಿ, ಎಲ್ಲ ಸರಿ ಮಾಡ್ತೀನಿ. ಥ್ಯಾಂಕ್ಸ್ ಮಾವ, ಎಲ್ಲ ನಿನ್ಗೋಸ್ಕರನೇ. ನನ್ಗನ್ಕೊಂಡೆ. ನಿನಗಲ್ಲ, ಭೂಮಿಗೆ ಹೇಳಿದ್ದು. ಆದ್ರೂ ಭೂಮಿ ಇರೋ ತರನೇ ಇದೆಯಲ್ಲ, ಇವತ್ತೇನ್ ಸ್ಪೆಷಲ್? ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ತಿದೆ. ಇದೇ ಖುಷಿಲಿ ಪ್ರೀತಿ ಪ್ರೇಮ ಪ್ರಣಯ ಅಂತ ಒಂದು 10 ನಿಮಿಷ ಮಾತಾಡೋಣ. 10 ನಿಮಿಷ ಯಾಕೆ ಮಾವ? ಫುಲ್ ನೈಟೇ ಮಾತಾಡೋಣ. ಇದನ್ನು ಭೂಮಿಗೆ ಹೇಳಿದ್ದ? ಹೌದು, ನಾನು ಏನೇ ಹೇಳಿ ಕೇಳಿ ಎಲ್ಲ ಭೂಮಿಗೆ. ನೀನ್ ಸ್ವಲ್ಪ ತೆಪ್ಪು ಕೂತ್ಕೋ. ಇನ್ನು ನನ್ನ ಕೈಲಿ ಸುಮ್ಮನಿರಕ್ಕಾಗಲ್ಲ. ಹೇಳು ಭೂಮಿ, ನಾನು ಲವ್ ಮಾಡ್ತೀಯಾ ಇಲ್ವಾ? ರೀ, ಏನ್ರಿ ನಿಮ್ದು? ಇದು ಅತಿ ಆಯ್ತು ಭೂಮಿ. ಹುಡುಗರು ತಾಳ್ಮೆಗೂ ಒಂದು ಮಿತಿ ಇದೆ. ನಾನು ಎಷ್ಟು ದಿವಸ ಅಂತ ನಿನ್ನ ಹಿಂದೆ ಅಲಿಯೋದು? ನೋಡಿ, ಸರಿಯಾಗಿ ಮಾತಾಡಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನು ಹೇಳಿದ್ನ ನನ್ನ ಹಿಂದೆ ಅಲಿರಿ ಅಂತ. ತಗೊಳ್ಳಿ. ಏನಾಯ್ತು ಮೇಡಮ್? ಥ್ಯಾಂಕ್ ಯು ಮೇಡಮ್. ಮಾವ ನಿಂತ್ಕೋ ಮಾವ. ಏನೇ ಅವತ್ತಿಂದ ಹೇಳ್ತಿರೋದು ಕೇಳ್ತಿರೋದು ಇದೇ ಭೂಮಿ. ಮೇಡಮ್ ಹೇಳಿದ್ರಲ್ಲ, ಭೂಮಿ ಎಗರಿ ಕಳ ತಡಿಯಾ. ರೀ ಭೂಮಿ, ನಿಂತ್ಕೊಳ್ರಿ. ಸಾಲ್ವ್ ಆಗತ್ತೆ ಬಿಡಿ. ಸೈಡ್ ಹೋಗ್ರೋ ಮಾವ. ಊರ್ಗೊಂದು ಪ್ರಾಬ್ಲಮ್ ಅಂದ್ರೆ ಇವ್ರಿಗೆ 20 ಪ್ರಾಬ್ಲಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ನನ್ಗಲ್ಲ, ಅವ್ರಿಗೆ ಹೇಳಿ. ಮತ್ತೇನಮ್ಮ ನಿಂದು? ಬೇಡ ಪ್ಲೀಸ್ ತಗೊಳ್ಳಿ ಅಕ್ಕ. ನನಗ್ ಬೇಡ ಪ್ಲೀಸ್ ಅಕ್ಕ. ಒಳ್ಳೆ ಗೂಬೆ ತರ ನಿಂತ್ಕೊಂಡವಳೆ. ಹೋಗ್ ಕೊಡೆ. ಈ ಸಲ ಇಲ್ಲ, ಸುಮ್ಮನೆ ಇವಳಿಂದ ಅಲಿಯೋದು ವೇಸ್ಟ್ ಗುರು. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನೆ? ನನ್ ಮಾವ ವರುಣೆ ಬೇಕಾ ನಿನ್ಗೆ? ಬೇರೆ ಯಾರು ಸಿಗ್ಲಿಲ್ವೇನೆ? ಹಳೆ ಬೇವರ್ಸಿ ನಿನ್ ಮಕ ಮುಚ್ಚ. ಸಮಾಜ ಸೇವೆ ಅಂತ ಓಡಾಡ್ತೀಯಲ್ಲ, ಹುಡುಗರು ಮನ್ಸ್ ಕಳ್ಸೋದನ್ನ ನಿನ್ ಸಮಾಜ ಸೇವೆ. ಮದ್ವೆ ಆದ್ರೆ ಗಂಡ ಕೇಳ್ತಾನೆ ಅಂತ ಮದ್ವೆನೇ ಬೇಡ ಅಂತಿದ್ಯಲ್ಲೇ ಚಿನಾಲಿ. ನೋಡೆ, ವರುಣ್ಗೂ ನನ್ಗೂ ಮದ್ವೆ ಅಂತ ನಾವು ಹುಟ್ಟಿದಾಗೆ ಡಿಸೈಡ್ ಮಾಡಿದ್ದಾರೆ. ಸೆಂಟ್ರಲ್ ನಿನ್ನ ಐಟಮ್ ಸಾಂಗ್ ಮಾಡಕ್ ಬಂದ್ರೆ ಬಿಟ್ಬಿಡ್ತೀನಾ? ಇನ್ನೊಂದ್ಸತಿ ನಿನ್ನ ನಮ್ಮ ಮಾವನ್ ಜೊತೆ ನೋಡಿದ್ನೋ ರಾಜರ ಬಿಡಿಸ್ಬಿಡ್ತೀನಿ. ಕಣ್ಕಂಡ್ ಹುಡುಗರ ಜೊತೆ ಅಲ್ಲಿಯೋದ್ ಬಿಟ್ಟು ಫಸ್ಟ್ ಮದ್ವೆ ಆಗಿ ನೆಟ್ಟಕ್ ಸಂಸಾರ ಮಾಡೋದ್ ಕಲಿಯೇ. ಥೂ ನಿನ್ ಜನ್ಮಕ್ಕೆ. ಯಾಕೆ ಮಗ್ಲೆ ಒಬ್ಳೆ ನಿಂತಿದ್ಯಾ? ಏನಿಲ್ಲಪ್ಪ. ಪುಟ, MLA ಸಾಹೇಬ್ರು ಕೇಳ್ತಾನೆ ಇದ್ದಾರೆ. ನಾವೇನು ಹೇಳ್ತಾ ಇದ್ರೆ
ಏನು ಚೆನ್ನಾಗಿರುತ್ತೆ ಹೇಳು. ನಾನು ಒಪ್ಪಿದ್ದೀನಿ, ಬೇಗ ಡೇಟ್ ಫಿಕ್ಸ್ ಮಾಡಿಬಿಡಿ ಅಪ್ಪ. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು. ನಿನ್ನೆ ಹೂವು ಏನೋ ತಗೊಂಡ್ರಿ, ಇವತ್ತು ಹಂಗೆ ಹಾರ್ಟು ಏನೋ ತಗೊಂತೀರಾ ಅಂತ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋಣ ಅಂತ ಬಂದೆ. ನಿಮ್ಮ ಹಾರ್ಟ್ ತಗೊಂಡು ಕೊನೆವರೆಗೂ ಫ್ರೆಂಡ್ ಆಗಿರ್ತೀನಿ. ನಂದೊಂದು ಮಾತು ಕೇಳ್ತೀರಾ? ಲವರ್ ಆಗೇ ಇದ್ಬಿಡ್ರಿ, ಆಮೇಲೆ ಬೇಡ ಅಂದ್ರು ಎಲ್ಲ ಮತ್ತೆ ಕೇಳಲೇಬೇಕಲ್ಲ. ನೀವು ನಿಮ್ಮ ಮಾವನ ಮಗಳನ್ನೇ ಮದುವೆ ಆಗಬೇಕು. ಅವಳನ್ನ ಮದುವೆ ಆದ್ರೆ ಯಾರು ಮತ್ತೆ ಕೇಳಕ್ಕೂ ಬಿಡಲ್ಲ ಅವಳು. ನೀವು ಅವ್ರನ್ನೇ ಮದುವೆ ಆಗ್ತೀರಾ ಅಲ್ವಾ? ನಿಮ್ಮನ್ನ ನೋಡೋ ತನಕ ನನ್ನ ಮದುವೆನೇ ಬೇಡ ಅನ್ಕೊಂಡ್ಬಿಟ್ಟಿದ್ದೆ. ಯಾಕೆ ಗೊತ್ತಾ? ಎಲ್ಲರೂ ನಮ್ಮ ಮಾವನ ಮಗಳ ಥರ ಇರ್ತಾರೆ ಅಂತ. ಏನೋ ಅಪ್ಪಿ ತಪ್ಪಿ ನಿಮ್ಮನ್ನ ನೋಡಿದ್ಮೇಲೆ ಲೈಟಾಗಿ ಲವ್ ಆಗೋಗಿದೆ. ಅದು ಇವಾಗ ತುಂಬ ಸೀರಿಯಸ್ ಆಗೋಗ್ಬಿಟ್ಟಿದೆ. ಪ್ಲೀಸ್ ನನ್ನ ಕೈ ಬಿಡಬೇಡಿ. ನನ್ನ ಮೇಲೆ ನಿಮಗೆ ನಿಜವಾಗ್ಲೂ ಗೌರವ ಇದ್ರೆ ನೀವು ನಿಮ್ಮ ಮಾವನ ಮಗಳನ್ನೇ ಮದುವೆ ಆಗಬೇಕು. ನನಗೋಸ್ಕರ ಅವ್ರನ್ನೇ ಮದುವೆ ಆಗಿ. ರೀ ಗೌರಮ್ಮ, ಅಲ್ಲ ಭೂಮಿ, ನಿಂತ್ಕೊಳ್ರಿ. ಮಾವ, ಮಾವ, ಯಾಕೆ ಮಾವ ಒಬ್ನೇ ಮಂಕ್ ಬರ್ದಂಗ್ ಕೂತಿದ್ಯಾ? ಎಷ್ಟು ದಿನ ಮಂಕ್ ಬಡ್ದಿತ್ತು. ನಾನು ಆ ಭೂಮಿಯಿಂದ ತಿರುಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಅನಿಸ್ತಿದೆ. ಯಾರೋ ಅವಳಿಗೆ ಸರಿಯಾಗಿ ಬೈದು ಬುದ್ಧಿ ಹೇಳ್ಬಿಟ್ಟವ್ರೆ, ಅದಕ್ಕೆ ಅವಳನ್ನ ಬಿಟ್ಟು ಹೋಗ್ಬಿಟ್ಲು. ಅಂತ ಒಳ್ಳೆ ಕೆಲಸ ನನ್ ಬಿಟ್ರೆ ಬೇರೆ ಯಾರು ಮಾಡ್ತಾರ ಮಾವ? 20 ವರ್ಷದಿಂದ ನನ್ನ ಲವ್ ನಾನು ಕಾಪಾಡ್ಕೊಂಡ್ ಬಂದಿದ್ದೀನಿ. 10 ದಿನದಲ್ಲಿ ಅವಳು ಅವಳೋ ಬಂದ್ ಪಟಾಯಿಸಿದ್ರೆ ಸುಮ್ಮನಿರ್ತೀನಾ? ಚೆನ್ನಾಗಿ ಉಗ್ದೆ ಬಿಟ್ಟೋದ್ಲು ಪೀಡೆ. ನಿಂಗೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊತೀಯಾ? ಓ, ಯಾವ್ದಾರು ಲವ್ ಸ್ಟೋರಿ ಹೇಳು. ನಾನು ಭೂಮಿನ ಲವ್ ಮಾಡ್ತಿದ್ದೀನಿ, ಅವಳನ್ನೇ ಮದುವೆ ಆಗ್ಬೇಕು ಅಂತಿದ್ದೀನಿ. ಯಾಕೆ ಗೊತ್ತಾ? ಈಗ ಹೇಳು, ನಾನು ಅವಳ ಮರಿಬೇಕಾ? ಸಾರಿ ಮಾವ. ನನಗೂ ಕೊಡು, ಸ್ವಲ್ಪ ಕೊಡ್ತೀಯಾ? ನಾನು ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಕೊಡ್ತೀಯಾ? ನಮ್ಮ ಮಾವನ ಮದುವೆ ಆಗ್ತಿದೆ ಅಂದರೆ ನೀನು ತಂಗಿ ಸಮಾನ. ಇನ್ಮೇಲೆ ನೀನೆಲ್ಲೇ ಓಡಾಡಿದ್ರು ನನ್ನ ಕಸ್ಟಡಿಯಲ್ಲಿರ್ತೀಯ. MLA ಮನೆ ಸೊಸೆಯಾಗೋಳು ಸಮಾಜ ಸೇವೆ ಅಂತ ಬೀದಿ ಬೀದಿ ಸುತ್ತಾಡೋದು ನಮ್ಮ ಮಾವನಿಗೆ ಇಷ್ಟ ಆಗಲ್ಲ. ಖಬರ್ ಇರಲಿ. ಏಯ್, ಗಾಡಿ ತೆಗಿಯೋ. ಯಾಕೆ ಭೂಮಿ, ನನ್ನ ಮೇಲೆ ಕೋಪನಾ? ನಿಮಗೆ ನನ್ನ ಮೇಲೆ ಇದು ಕೋಪ ಹೋಗಿದ್ರೆ ಅಷ್ಟೇ ಸಾಕು. ಎಲ್ಲ ಹೋಯ್ತು. ಹೌದಾ? ಯಾವಾಗ ಮದುವೆ? ನೀನು ಒಪ್ಕೊಂಡಾಗ. ಅಂದರೆ ನಾವು ಏನೋ ಅಂದ್ಕೊಂಡಿದ್ರೆ
ಭಗವಂತ ನಮ್ಗೆ ಅಂತ ಬೇರೇನೋ ಕೊಟ್ಟಿರ್ತಾನೆ. ಈ ಜನ್ಮದಲ್ಲಿ ವರುಣ್ನ ನಿನ್ಗೆ ಅಂತ ಕೊಟ್ಟಿದ್ದಾನೆ ಭೂಮಿ. ಅವ್ನು ನಿಮ್ಮನ್ನು ಕನ್ವಿನ್ಸ್ ಮಾಡ್ಬಿಟ್ನಾ? ದೊಡ್ಡ ಮಾತುಗಾರ. ಮಾತಲ್ಲೇ ಎಲ್ರೂ ಮೋಡಿ ಮಾಡ್ಬಿಡ್ತಾನೆ. ಇಲ್ಲ ಭೂಮಿ, ನೀನು ವರುಣ್ನ ಮದ್ವೆ ಆಗೋದೇ ಸರಿ. ಪ್ರೀತಿ ಒಂದೇ ಸಲ ಆಗುತ್ತಂತೆ. ಈ ಜನ್ಮಕ್ಕೆ ನನಗೆ ಆಕಾಶ್ ಒಬ್ನೇ ಸಾಕು. ನಾನು ಬೇರೆ ಮದುವೆ ಆದರೂ ಅವನ ನೆನಪಲ್ಲೇ ಜೀವನ ಪೂರ್ತಿ ಕಳಿತೀನಿ. ನಿನ್ನ ಕೈಯಲ್ಲಿ ಆಗಲ್ಲ, ಆದರೆ ಟ್ರೈ ಮಾಡು. ನಾನು ನಿಮ್ಮಿಬ್ಬರನ್ನು ಬಿಟ್ಟೋಗ್ತಾ ಇದ್ದೀನಿ. ಅಲ್ಲ, ಏನು ಮಾತಾಡ್ತಿದ್ದೀರಾ ನೀವು? 20 ವರ್ಷದ ಲವ್ ನಿಮ್ಮದು. ಜನ್ಮ ಜನ್ಮದ ಲವ್ ನಿಂದು. ಏನು ಹೇಳ್ತಿದ್ದೀರಾ ನೀವು? ನಿಜವಾದ ಪ್ರೀತಿ ಯಾವತ್ತೂ ಸಾಯಲ್ಲ. ನಿನ್ನ ಪ್ರೀತಿನೂ ಸತ್ತಿಲ್ಲ. ವರುಣ್ ಹೆಸರಲ್ಲಿ ಮತ್ತೆ ಹುಟ್ಟು ಬಂದಿದೆ. ನಾನು ಹೊಡ್ತಿದ್ದೀನಿ, ನೀವಿಬ್ರು ಚೆನ್ನಾಗಿರಿ. ಅಲ್ಲ, ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ಯಾ ನೀನು? 5ನೇ ಕ್ಲಾಸ್. ಮತ್ತೆ ನೀನು? ನಾನು ಅಷ್ಟೇ. ಹೌದಾ? ಮತ್ತೆ ಯಾರು ಫಸ್ಟ್ ಬರ್ತೀರಾ ಕ್ಲಾಸ್ನಲ್ಲಿ? ಯಾರು ಚೆನ್ನಾಗಿ ಓದೋದು? ಅವಳು ಭೂಮಿ ಅಲ್ವಾ? ಹೌದು ಕಣ. ಏ ಭೂಮಿ, ಅಕ್ಕ ಬಾಯ್. ಬಾರೆ ಬೇಗ. ನೀವು ಆಕಾಶ್ ಫ್ರೆಂಡ್ಸ್ ಅಲ್ವಾ? ಹೌದು. ಅಲ್ಲ ಭೂಮಿ, ನಾವೇನ್ ದುಡ್ಡು ಕೊಡಲ್ಲ ಅಂತ ಹೇಳಿದೀವ. ಸ್ವಲ್ಪ ಕಷ್ಟ ಇದೆ, ಏನೋ ಸ್ವಲ್ಪ ಲೇಟಾಗಿ ಕೊಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ನೀನ್ ಮಾಡಿದ್ದೇನೋ ಫೇಸ್ಬುಕ್ ಅಲ್ಲಿ ಫೋಟೋ ಹಾಕಿ ನಂಬರ್ ಹಾಕಿ ನಮ್ಮ ಮಾನ ಮರ್ಯಾದೆ ತೆಗ್ದೆ ಅಲ್ವಾ? ನೀವೇನ್ ಹೇಳ್ತಾ ಇದ್ರು ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಿಂಗೆ ಹೆಂಗ್ ಅರ್ಥ ಆಗುತ್ತೆ? ಮರ್ಯಾದೆ ಹೋಗಿರೋದು ನಮ್ದಲ್ವಾ? ಹೊರಗಡೆ ತಲೆ ಎತ್ಕೊಂಡು ತಿರ್ದಂಗ್ ಮಾಡ್ಬಿಟ್ಟೆ. ನಮ್ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ಟೆ. ನಾನೇನು ಮಾಡಿಲ್ಲ ಅಂತ ನಾಟಕ ಆಡ್ಬೇಡಮ್ಮ. ನಾವು ದುಡ್ಡು ವಾಪಸ್ ಕೊಟ್ಟಿದ್ದೀವಿ. ಆದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನೆನ್ಪಿಟ್ಕೋ. ಅಣ್ಣನ ಫ್ರೆಂಡ್ ಒಬ್ಬ ಬಂದು ದುಡ್ಡು ಕೊಟ್ಟು ಹೋದ. ಪಾಪ ತುಂಬ ಒಳ್ಳೆಯವನು. ಎಲ್ಲರ ಹತ್ರನೂ ಅವನೇ ಮಾತಾಡಿ ದುಡ್ಡು ಕೊಡಿಸ್ದ. 2 ದಿನದಲ್ಲಿ ನನ್ನ ಮದುವೆ ಇದೆ, ಬನ್ನಿ. ಹಾ, ಬರ್ತೀನಿ. ನಿಮಗ್ ಸಹಾಯ ಮಾಡ್ದೆ ಅಂತ ಹೇಳ್ದಲ್ಲ, ಅವನ ಹೆಸರೇನು? ಹೆಸರೇನೋ ಹೇಳ್ದ. ತುಂಬಾ ಮಾತಾಡ್ತಾನೆ. ಅದು ಅವನ ಹೆಸರು ವರುಣ್ ಅಂತನಾ? ಹಾ, ವರುಣ್. ಪ್ಲೀಸ್ ನನ್ನ ಮದ್ವೆಗೆ ಬನ್ನಿ. ಅದಕ್ಕೆ ಹಾ, ಬರ್ತೀನಿ.